ಚೆನ್ನಾಗಿದೆ ದೊಡ್ಡ ನೀರು ಅದೇ ಮಳೆಗಾಲದಲ್ಲಿ, ಯಾಕಂದ್ರೆ ಪರ್ವತಗಳಿಗೆ ಬರುತ್ತಲ್ಲ. ನೇತ್ರಾವತಿ ಅನಿಸುತ್ತದೆ. ಇಲ್ಲಿ ಹಾಕೋರು ಬೋರ್ಡ್ ಹಾಕಿರ್ತಾರೆ, ನೇತ್ರಾವತಿ ಸೇತುವೆ ಅಂತ, ಓದುವೆ ಯಾವಾಗ್ಲೂ. ತೀರಾ ಮೋಡಗಳು ಕಡೆಗಳು ಸ್ವರ್ಗಾನೆ. ಇಲ್ಲಿ ನಿಂತ್ಕೊಂಡು ನೋಡ್ಬೇಕು ವ್ಯೂ. ನಮಸ್ಕಾರ ಫ್ರೆಂಡ್ಸ್, ನಾವು ಅದೇ ನಮ್ಮ ಸಾಲಿಗ್ರಾಮದಲ್ಲಿ ಈ ಸಲ ಇದರಲ್ಲಿ ಇಳ್ಕೊಂಡಿರೋದು ನಮ್ಮ ಗುರು ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ, ನಮ್ಮ ಕುಲದೇವರದ್ದು, ಅವರದ್ದು ಕೂಟಬಂಧು ಭವನ ಅಂತ. ತುಂಬ ರೀಸನಬಲ್ ರೇಟ್ ಕೂಡ. AC 900, ನಾನ್ AC 700. ತುಂಬ ಚೆನ್ನಾಗಿದೆ. ವೆರಿ ನೀಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಆಗಿದೆ. ರೂಮ್ಸ್ ಎಲ್ಲ ತುಂಬ ದೊಡ್ಡದಾಗಿದೆ ನೋಡಿ. ಎಲ್ಲ ರೂಮ್ಗಳು ಚೆನ್ನಾಗಿದೆ. ಇದಲ್ಲದೆ ಈಗ ಇನ್ನೊಂದು ನಮ್ಮ ದೇವಸ್ಥಾನದ ವತಿಯಿಂದಲೇ TV, ಇನ್ನೂ ಮುಂತಾದ ಫೆಸಿಲಿಟೀಸ್, ವೈಫೈ ಎಲ್ಲ ಫೆಸಿಲಿಟೀಸ್ ಇರುವಂಥದ್ದು ಭವನ ಕೂಡ ಮತ್ತೆ ಇನ್ನೊಂದು ರೆಡಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲ ರೂಮ್ಸು ಚೆನ್ನಾಗಿದೆ, ಎಲ್ಲ ದೊಡ್ಡದಾಗಿದೆ. AC ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಕಿಚನ್, ಬೆಳಗ್ಗೆ ಕಾಫಿ ಕೂಡ ಮಾಡಿಕೊಡ್ತಾರೆ, ಕಾಫಿ ಬೇಕು ಅಂದರೆ. ಇದು ರೂಮಿಂದ ಕೊಳದ ವ್ಯೂ. ಇದು ಕಲ್ಯಾಣಿ ತೀರ್ಥ, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ, ಇದು ನಾಗಬನ. ಇದೇ ಕೊಳದಲ್ಲೇ ವಸಂತ ವೇದ ಶಿಬಿರಕ್ಕೆ 3 ವರ್ಷ ಈ ವ್ಯೂನ ಬೆಳಗ್ಗೆ ನಾವು ನೋಡಬಹುದು. ಈ ಕಡೆ ಬಂದಾಗ ನರಸಿಂಹಸ್ವಾಮಿ ದರ್ಶನ ಮಾಡೋದಂಗೂ ಆಗುತ್ತೆ. ಯಾರು ಬೇಕಾದ್ರೂ ಇಲ್ಲಿ ಬಂದು ಉಳ್ಕೋಬಹುದು.